ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟವರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತಮ್ನೆಲ್ಲ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ನಿಮಗೆ ಇವತ್ತು ಯಾವ ಸಿನಿಮಾದ ಬಗ್ಗೆ ನಾನು ಮಾತಾಡಕ್ ಬಂದಿದ್ದೀನಿ, ಏನ್ ಕತೆ ಅಂತಂದು ತಡ ಮಾಡಕ್ ಹೋಗಲ್ಲ. ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೇನೆ ಆ ಒಂದು ಸಿನಿಮಾನ ನೋಡ್ಕೊಂಡ್ ಬಂದ್ಮೇಲೆ ನಿಮಗೆ ಏನ್ ಅನ್ಸ್ತು ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ. ಇವತ್ತು ನಾನು ಯಾವ ಸಿನಿಮಾದ ಬಗ್ಗೆ ಒಂದು ರಿವ್ಯೂನ ಕೊಡ್ತಾ ಇದ್ದೀನಿ ಅಂತಂದ್ರೆ ಲ್ಯಾಂಡ್ ಲಾರ್ಡ್ ಅನ್ನೋ ಒಂದು ಮೂವಿ ಸ್ನೇಹಿತರೆ. ಲ್ಯಾಂಡ್ ಲಾರ್ಡ್ ಮೂವಿ ನಿನ್ನೆ ರಿಲೀಸ್ ಆಗಿತ್ತು ಸ್ನೇಹಿತರೆ. ರಾಜ್ಯಾದ್ಯಂತ ಎಲ್ಲಾ ಕಡೆ ಒಂದು ಒಳ್ಳೆ ಸಕ್ಸಸ್ ಅನ್ನ ಕಂಡಿದ ಸಿನಿಮಾ ಇದು. ಬಂದ್ಬಿಟ್ಟು ಜಡೇಶ್ ಅವರ ನಿರ್ದೇಶನದಲ್ಲಿ ಬಂದಿರಂತ ಈ ಸಿನಿಮಾ ಸ್ನೇಹಿತರೆ. ಈ ಸಿನಿಮಾನ ನೋಡಿದ್ಮೇಲೆ ಪ್ರೇಕ್ಷಕ ಮಹಾಶಯರು ಏನಂದ್ರು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪಬ್ಲಿಕ್ ರಿವ್ಯೂನ ಕೊಟ್ಟಿದ್ದೀನಿ ಸ್ನೇಹಿತರೆ. ಅದನ್ನ ಒಂದ್ಸಲ ನೋಡ್ಕೊಂಬನಿ. ಆಮೇಲೆ ಸ್ನೇಹಿತರೆ, ಈ ಸಿನಿಮಾ ನೋಡಿದ್ಮೇಲೆ ನನಗೆ ಏನ್ ಅನಿಸ್ತು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಹೇಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಸಿನಿಮಾ ಓವರ್ ಆಲ್ ಕತೆ ನನಗೆ ತುಂಬಾನೇ ಇಷ್ಟ ಆಯ್ತು ಸ್ನೇಹಿತರೆ. ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ ಏನೇನಪ್ಪಾ ಅಂತಂದ್ರೆ ತಂದೆ ಮಗಳ ಸೆಂಟಿಮೆಂಟ್ ಆಗಿರ್ಬೋದು, ಗಂಡ ಹೆಂಡತಿ ಸೆಂಟಿಮೆಂಟ್ ಆಗಿರ್ಬೋದು, ಒಂದು ಕುಟುಂಬದ ಬಗ್ಗೆ ಆಗಿರ್ಬೋದು, ಒಂದು ಹಳ್ಳಿ ಬಗ್ಗೆ ಆಗಿರ್ಬೋದು, ತುಂಬಾ ಚೆನ್ನಾಗಿ ತೋರಿಸಿದಾರೆ ಸ್ನೇಹಿತರೆ ಸಿನಿಮಾದಲ್ಲಿ ಮಾತ್ರ. ಅದ್ರಲ್ಲೂ ರಾಜ್ಬಿ ಶೆಟ್ಟಿ ಅವ್ರ ಆಕ್ಟಿಂಗ್ ಆಗಿರ್ಬೋದು, ದುನಿಯಾ ವಿಜಯ್ ಸರ್ ಆಕ್ಟಿಂಗ್ ಆಗಿರ್ಬೋದು, ಇನ್ನು ರಚಿತಾ ಮೇಡಮ್ ಆಗಿರ್ಬೋದು, ಇವರ ಒಂದು ಆಕ್ಟಿಂಗ್ ಗಳಿಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಸ್ನೇಹಿತರೆ ದುನಿಯಾ ವಿಜಯ್ ಸರ್ದು. ಯಾಕೆಂತಂದ್ರೆ ಆಲ್ಮೋಸ್ಟ್ ಅಲ್ಲ ಸ್ಕ್ರಿಪ್ಟ್ ಸೆಲೆಕ್ಷನ್ ಒಳಗೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಅವರ ಒಂದು ಸ್ಕ್ರಿಪ್ಟ್ ಸೆಲೆಕ್ಷನ್ ಒಳಗೆ ಯಾವ ತರ ಅವರು ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಸಿನಿಮಾಗಳನ್ನ ನೋಡಿದ್ರೆ ಸಲಗ ಆದ್ಮೇಲೆ ಆಗಿರ್ಬೋದು, ಭೀಮಾ ಸಿನಿಮಾ ಆದ್ಮೇಲೆ ಆಗಿರ್ಬೋದು, ಇಂತ ಒಂದು ಸ್ಕ್ರಿಪ್ಟ್ ಅನ್ನ ಅವರು ಸೆಲೆಕ್ಷನ್ ಮಾಡಿರಕ್ಕೆ ನನಗೆ ಒಂದು ಖುಷಿನೇ ವಿಚಾರ. ಯಾಕೆಂದ್ರೆ ಒಬ್ಬ ಹೀರೋ ಒಂದ್ ಕಡೆ ಬೆಳೀತಾ ಒಂದು ಮರನ ಏರ್ತಾ ಇದ್ದಾನೆ ಅಂತಂದಾಗ ಆ ಮರನ ಪೋಷಣೆ ಆಗಕ್ಕೆ ಏನೇನ್ ಬೇಕೋ ಆ ತರದ್ ಒಂದು ಕಾಣಿಸ್ತದೆ ಸ್ನೇಹಿತರೆ. ಈ ಸಿನಿಮಾದಲ್ಲಿ ಒಂದು ಮರನ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂದಾಗ ಅದಕ್ಕೆ ಇನ್ನೊಂದ್ ಸ್ವಲ್ಪ ನೀರು ಗೊಬ್ಬರ ಯಾವ ತರ ಹಾಕಿ ಅದನ್ನ ಇನ್ನೂ ಎತ್ತರ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋದು ಈ ಒಂದು ಸ್ಕ್ರಿಪ್ಟ್ ಸೆಲೆಕ್ಷನ್ ಒಳಗೆ ನನಗೆ ತುಂಬಾನೇ ಅರ್ಥ ಆಗುತ್ತೆ ಸ್ನೇಹಿತರೆ. ಯಾಕೆಂದ್ರೆ ಈ ಸಿನಿಮಾ ಸೆಲೆಕ್ಷನ್ ಮಾಡ್ಕೊಂಡ್ರಕ್ಕೆ ದುನಿಯಾ ವಿಜಯ್ ಸರ್ ಯಾವ ಮಟ್ಟಕ್ಕೆ ಒಂದು ಇದನ್ನ ಮಾಡಿದ್ದಾರೆ ಅಂತಂದು ಈ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ರಾಚಯ್ಯ ಅನ್ನೋ ಈ ಒಂದು ಪಾತ್ರ, ಕೊಡ್ಲಿ ರಾಚಯ್ಯ, ನಿಜವಾಗ್ಲೂ ಹ್ಯಾಂಡ್ಸ್ ಅಪ್. ಈ ಒಂದು ಸಿನಿಮಾ ನನಗೆ ತುಂಬಾನೇ ಇಷ್ಟ ಆಯ್ತು. ನೆಕ್ಸ್ಟ್ ಲೆವೆಲ್ ಮೂವಿ. ನೀವು ಯಾರ್ಯಾರು ಈ ಸಿನಿಮಾ ನೋಡಿಲ್ವೋ ದಯವಿಟ್ಟು ಸಿನಿಮಾನ ಒಂದ್ಸಲ ನೋಡ್ಕೊಂಡ್ ಬನ್ನಿಸಿದ್ರೆ. ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ ಓವರ್ ಆಲ್ ನೀವು ನೋಡೋದಾಗ 1980 ಇಸ್ವಿಲಿ ನಡೀತಿದ್ದಂತ ಒಂದು ಊರಿನ ಯಾವ ತರ ಒಂದು ಜಮೀನಲ್ಲಿ ಬೆಳೆದು ಬಿಟ್ಟು ಅದನ್ನ ಊರಿನ ಒಂದು ಗೌಡ್ರಾಗಿರುವಂತ ಪಾಳೆಗಾರರು ಅಂತವ್ರಿಗೆ ಕೊಟ್ಟಾದ್ಮೇಲೆ ಅವರು ಅದರಲ್ಲಿ ತಾವು ಬೆಳೆದಿದ್ರಲ್ಲಿ ಎಷ್ಟು ಬೇಕಷ್ಟು ತಕೊಂಡಿ ನೋಡ್ಕಿ ಸ್ವಲ್ಪ ಮಟ್ಟಿಗೆ ದುಡ್ಡನ್ನ ಕೊಡ್ಲಾರ್ದೇನೆ ಜಸ್ಟ್ ಅವ್ರಿಗೆ ಒಂದು 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 ಅಂದ್ರೆ 100ನೇ 1 ಭಾಗನಾಗಿ ಯಾವ ತರ ಕೊಡ್ತಿದ್ರು ಆ ತರದ್ ಒಂದು ಸಿಚುವೇಶನ್ಸ್ ಗಳನ್ನ ತಗೊಂಡಿದ್ದಾರೆ ಸ್ನೇಹಿತರೆ ಈ ಸಿನಿಮಾದಲ್ಲಿ. ಇನ್ನು ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಜಡೇಶ್ ಅವರ ಈ ಒಂದು ಡೈರೆಕ್ಷನ್ ಅನ್ನೋದೇ ನನಗೆ ತುಂಬಾನೇ ಇಷ್ಟ ಆಯ್ತು ಸ್ನೇಹಿತರೆ. ಯಾಕೆಂತಂದ್ರೆ ಅವರ ಮೊದಲನೇ ಸಿನಿಮಾ ಕಾಟೇರ ಸಿನಿಮಾ ಸ್ನೇಹಿತರೆ. ಇದು ದರ್ಶನ್ ಅವರ ಒಂದು ಇಂಡಸ್ಟ್ರಿ ಮೂವಿ ಆಗಿರುವಂತ ಕಾಟೇರ ಸಿನಿಮಾ ಒಂದು ಕಥೆನ ಬರೆದಂತವ್ರು ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಕತೆ ಮತ್ತು ನಿರ್ದೇಶನನ ಸೂಪರ್ ಆಗಿ ಮಾಡಿದ್ದಾರೆ. ನನಗೆ ಓವರ್ಲ ಸಿನಿಮಾ ನೆಕ್ಸ್ಟ್ ಲೆವೆಲ್. ಯಾಕೆಂತಂದ್ರೆ ಈ ಸಿನಿಮಾನ ಪ್ರತಿಯೊಂದು ಸೀನು ನಮಗ್ ತುಂಬಾನೇ ಇಷ್ಟ ಆಗುತ್ತೆ, ಎಲ್ಲೂ ಬೋರ್ ಅನ್ಸಲ್ಲ. ಆ ಮಟ್ಟಕ್ಕೆ ಒಂದು ಸಿನಿಮಾನ ಮಾಡಿದ್ದಾರೆ. ಮತ್ತೆ ಸಂವಿಧಾನಕ್ಕೆ ಯಾವ ತರ ಬದ್ಧವಾಗಿರ್ಬೇಕು ಅನ್ನೋದ್ರ ಬಗ್ಗೆ ಕೂಡ, ಸಂವಿಧಾನದ ಬಗ್ಗೆ ಕೂಡ ಸಿನಿಮಾದಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ. ಈ ಸಿನಿಮಾನ ನೀವು ಖಂಡಿತವಾಗಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ತಪ್ಪಾಗಲ್ಲ. ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಸಿನಿಮಾ. ಈ ಸಿನಿಮಾನ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ಆ ಮಟ್ಟಕ್ಕೆ ಸಿನಿಮಾ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳದೆ ಪ್ರತಿಯೊಬ್ರು ಈ ಸಿನಿಮಾನ ಹೋಗಿ ನೋಡ್ಕೊಂಡ್ ಬಂದ್ರೆ, ನಿಮ್ಮೂರಿನ ಯಾವ ಥಿಯೇಟರ್ ನಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ ಮೊದಲು ಫ್ಯಾಮಿಲಿ ಸಮೇತ ಹೋಗಿ ಈ ಸಿನಿಮಾನ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ. ಯಾಕೆಂತಂದ್ರೆ ಇಂತ ಒಂದು ಒಳ್ಳೆ ಸಿನಿಮಾ ಬಂದಾಗ ನಾವು ನೋಡ್ಲೇಬೇಕಾದ್ದು ನಮ್ಮ ಕರ್ತವ್ಯ. ಅದರಲ್ಲೂ ಒಂದು ಒಳ್ಳೆ ಮೆಸೇಜ್ ಮತ್ತೆ ಒಳ್ಳೆ ಕಂಟೆಂಟ್ ಇರುವಂತ ಈ ಮೂವಿ ಯಾವುದೇ ಕಾರಣಕ್ಕೂ ಸಿನಿಮಾ ಸೋಲೋದಿಲ್ಲ ಸ್ನೇಹಿತರೆ. ಆಲ್ರೆಡಿ ಈ ಸಿನಿಮಾ ಗೆದ್ದಾಗ್ಬಿಟ್ಟಿದೆ ನೆನ್ನೆನೆ. ಬಟ್ ಈ ಸಿನಿಮಾದಲ್ಲಿ ನನಗೆ ನೆಕ್ಸ್ಟ್ ಲೆವೆಲ್ ಅನ್ಸಿತ್ತು ರಾಜ್ಬಿ ಶೆಟ್ಟಿ ಅವ್ರದ್ದು ಮತ್ತೆ ದುನಿಯಾ ವಿಜಯ್ ಸರ್ ಅವರು, ರಚಿತಾ ಮೇಡಮ್ ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಇದೆ. ಈ ಸಿನಿಮಾನ ತುಂಬಾ ಚೆನ್ನಾಗಿ ಇದನ್ನ ಕೊಟ್ಟಿದ್ದಾರೆ, ಪಾಸಿಟಿವಿಟಿ ಇದರಲ್ಲಿ. ಆಮೇಲೆ ಅವ್ರ ಮಗಳ ಪಾತ್ರ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಅವ್ರ ಪಾತ್ರ ಒಬ್ಬ ಕಾನ್ಸ್ಟೇಬಲ್ ಒಂದು ಊರಿನ ಒಂದು ಎಜುಕೇಶನ್ ಇಟ್ಕೊಂಡು ಯಾವ ತರ ಒಂದು ಚೇಂಜಸ್ ಮಾಡಕ್ ಆಗುತ್ತೆ ಅದ್ರ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸ್ನೇಹಿತರೆ. ಬಟ್ ಈ ಸಿನಿಮಾ ನನಗೆ ನೆಕ್ಸ್ಟ್ ಲೆವೆಲ್.
ಯಾವ್ದೇ ಕಾರಣಕ್ಕೂ ಈ ಸಿನಿಮಾನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮೊದಲು ಈ ಸಿನಿಮಾನ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಆಲ್ರೆಡಿ ಈ ಸಿನಿಮಾನ ಯಾರೆಲ್ಲ ನೋಡಿದರೆ ನಿಮಗೆ ಏನ್ ಅನ್ಸ್ತು ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಅನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೊಂದು ಸಿನಿಮಾ ಮುಖಾಂತರ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಲಾಸ್ಟ್ ಒಂದು ಡೈಲಾಗ್, ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.